ನಾನು ಪರಿವರ್ತನೆ ನೋಡಿದ್ದೇನು ಅಂದರೆ ಕ್ಲೀನಾಗಿ ಬರ್ತಾರೆ ಈಗ ನೀಟಾಗಿ. ಅವ್ರು ಕ್ಲೀನಾಗೆ ಇಸ್ತ್ರಿ ಹಾಕೊಂಡು ಬರ್ತಾರೆ ಈಗ ಬಟ್ಟೆಗೆ, ಶೂಸ್ಗೆ ಪಾಲಿಶ್ ಹಾಕೊಂಡು ಬರ್ತಾರೆ. ಪ್ರೈವೇಟ್ ಸ್ಕೂಲ್ಗೆ ಏನು ಕಮ್ಮಿ ಇಲ್ಲ. ಕೆಲವು ಮಕ್ಕಳನ್ನು ನೋಡಿ ಏನು ಡಿಸಿಪ್ಲಿನ್ ಆಗಿ ಬರ್ತಾರೆ. ನೀವೇ ಒಂದ್ಸಲಿ ನೋಡಿ ಅದನ್ನು. ನಮ್ಮ ಗೌರ್ಮೆಂಟ್ ಶಾಲೆಗೆ ಬರೋ ಮಕ್ಕಳು ಅಷ್ಟಕ್ಕಷ್ಟೇ ಅಂತ ಹೇಳೋರು ದಡ್ರು ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಮಾರ್ಕ್ಸ್ ಒಂದೇ ಅಲ್ಲ, ಅವ್ರ ನಿತ್ಯ ಜೀವನದಲ್ಲಿ ತುಂಬಾ ಬುದ್ಧಿವಂತರಿರ್ತಾರೆ. ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದೀನಿ. ನಾನು BU ಆದೆ. ಇವಾಗ ಪೊಟೆನ್ಷಿಯಲ್ ಇಲ್ಲ ಅನ್ನೋದರಲ್ಲಿ ಅರ್ಥ ಇಲ್ಲ. ನನ್ನ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚು ಪೊಟೆನ್ಷಿಯಲ್ ಇದೆ. ಸ್ವಚ್ಛತೆಯಲ್ಲಿ ಏನಾದ್ರು ನಾವು ಕಡಿಮೆ ಆಯ್ತಂದ್ರೆ ಆ ಮಕ್ಕಳಿಗೆ ಬೇಗ ಕಾಯಿಲೆಗಳು ಬರ್ತವೆ, ಬೇಗ ಆರೋಗ್ಯ ತಪ್ತಾರೆ. ಇವಾಗ ನೀವು ನೋಡಿದ್ರಿ 7th ಮಕ್ಕಳೆಲ್ಲ ಬಂದು ಅವರೇ ಹ್ಯಾಂಡ್ ವಾಶ್ ಎಲ್ಲ ತೋರಿಸ್ಕೊಟ್ರು. ಆರೋಗ್ಯವಾಗಿದ್ರೆ ಮಾತ್ರ ಓದೋ ಕಡೆನೂ ಅವ್ರು ಆಕ್ಟಿವ್ ಆಗಿರಕ್ ಸಾಧ್ಯ. ಒಂದೇ ಸಲಕ್ಕೆ 25 ಮಕ್ಕಳು ಹ್ಯಾಂಡ್ ವಾಶ್ ಮಾಡ್ಕೋತಾರೆ. ಮೊದಲು ಒಂದು 3 ಮಕ್ಕಳು ಕಾಯಬೇಕಾಗಿತ್ತು. ಮತ್ತು ಅದು ಸರಿಯಾಗಿ ಇರ್ತಿರ್ಲಿಲ್ಲ. ಮೈ ಮೇಲೆಲ್ಲ ಸಿಡಿಸ್ಕೊಳ್ಳೋರು ನೀರನ್ನು, ಬಟ್ಟೆ ಎಲ್ಲ ಒದ್ದೆ ಆಗೋದು. ಅನುಕೂಲ ನಾವು ಮಾಡಿಕೊಟ್ಟಾಗ ತಾನಾಗೆ ಕಲಿತಾರೆ ಅವರು. ಮೊದಲು ಸುಮ್ಮನೆ ನೀನು ಕೈ ತೊಳಿ ಅಂದರೆ ಎಲ್ಲಿಂದ ತೊಳಿತಿದ್ರು, ಆಗ್ತಿರ್ಲಿಲ್ಲ. ಈಗ ಎಲ್ಲ ವ್ಯವಸ್ಥೆ ಆಗಿದೆ. ಅವ್ರಿಗೊಂಚೂರು ಮಾರ್ಗದರ್ಶನ ಕೊಟ್ಟರೆ ಸಾಕು, ಅವ್ರು ಅದನ್ನು ಫಾಲೋ ಮಾಡ್ತಾರೆ. इधर तरफ जंगल किसका था, सम टैंक की बनाना, उधर तरफ झाड़ा सब कुछ थे. बच्चे लोग जाने के लिए डरते थे. ಯಪ್ಪ ನೋಡ್ರಿ ವಾಶ್ರೂಮ್ ತಕ್ಕ ಹೋಗಕ್ಕೆ ಆಗ್ತಿಲ್ಲ, ಸ್ಮೆಲ್ಲು ನೀರು. ಯಪ್ಪ ಪೀರಿಯಡ್ಸ್ ಟೈಮಲ್ಲಿ ಹೋಗಕ್ಕಾಗಲ್ಲ. ಅವನ್ನೆಲ್ಲ ಒಂಥರ ನೀರ್ ಕುಡಿದ್ರಲ್ಲ ಸರ್ ವಾಶ್ರೂಮ್ಗೆ ಹೋಗಕ್ಕಾಗೋದು, ನೀರೇ ಕುಡಿತಿದ್ದಿಲ್ಲ, ಹಂಗೆ ಇರ್ತಿದ್ರು. ಇದನ್ನ ಮಾಡಿಸಿದ್ರಿಂದ ಆ ಮಕ್ಳನ್ನ ಕೇಳಲೇ ಬಿಡು. ಒಂದು 5 ನಿಮಿಷ ಏನಾದ್ರು ಒಂದು ಚಾಕ್ಲೇಟ್ ತಿಂದ್ರೆ ಆಂಟಿ ವಾಶ್ ಮಾಡ್ತೀನಿ ಅಂತ ಹೋಗಿ ವಾಶ್ ಮಾಡಿ ನಿಜ ಒಂದು 15 ದಿವಸಕ್ಕೆ ಒಂದು ಸೋಪ್ ಖಾಲಿ ಮಾಡ್ಬಿಡ್ತಾರೆ ಸರ್ ಅಲ್ಲಿ. ಈಗೇನು ಅಂತ ಪ್ರಾಬ್ಲಮ್ ಇಲ್ಲ. ವಾಶ್ರೂಮ್ಗೆ ಹೋಗಲ್ಲ ಅನ್ಸಿದ್ರು ಸುಮ್ಮನೆ ಹೋಗಿ ಬರೋದ. ಬೇಸಿಗೆ ಕಾಲದಲ್ಲಿ ನೀರು ಇರೋದಿಲ್ಲ ಅಲ್ವಾ, ಅವಾಗ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಯಾವುದಕ್ಕೂ ಅಂತ ಅಂತರ್ಜಲದ ಮಾಡಿಸಿದ್ದಾರೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈಸ್ ಒನ್ ಆಫ್ ದ ಬೆಸ್ಟ್ ಮೋಡ್ ಆಫ್ ಎಜುಕೇಷನ್. ಸರ್ ಹೇಳ್ತಾ ಇಲ್ವಾ, ಇವಾಗಿನ ಎಲ್ಲ ಇದ್ರಲ್ಲೂ ಹೆಣ್ಮಕ್ಳೇ ಮುಂದಿದ್ದಾರೆ, ಬಟ್ ಈ ವಿಷಯದಲ್ಲಿ ಹಿಂದೆ ಇದ್ದಾರೆ. मैं सोचती ऐसा क्यों होता है, कि श्राप है क्या भगवान की तरफ से? गर्ल्स क्यों बने करके लग रहा था सर. ಇವಾಗ ಇಷ್ಟು ಗ್ರೂಪಲ್ಲಿ ಕುತ್ಕೊಂಡಿರ್ತೀವಿ ನಾವು, ಇಲ್ಲಿಂದ ಒಂದು ಟಾಪಿಕ್, ಅಲ್ಲಿಂದ ಒಂದು ಟಾಪಿಕ್, ಅಲ್ಲಿಂದ ಒಂದು ಟಾಪಿಕ್ ಅಂದರೆ ಅದೇ ಒಂದು ಕತೆ ಥರ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ನಮ್ಮ ಮನೇಲಿ ಬೇರೆ ವಿಚಾರ ಹೇಳ್ಕೊಟ್ಟಿರ್ತಾರೆ, ಅವ್ರ ಮೇಲೆ ಬೇರೆ ವಿಚಾರ ಹೇಳ್ಕೊಟ್ಟಿರ್ತಾರೆ. ಅದು ನಮಗೆ ಗೊತ್ತಾಗುತ್ತೆ, ನಮ್ದು ಅವ್ರಿಗೆ ಗೊತ್ತಾಗುತ್ತಲ್ವಾ, ಅದಕ್ಕೆ ಹಂಚ್ಕೋಬೇಕು. ತುಂಬಾ ಖುಷಿಯಾಗಿದೆ. ಗೊತ್ತಾ, ನಾವು ಹಳ್ಳಿ ಕಡೆ ಹುಟ್ಟಿರೋರು, ನಮ್ಗೇನು ಗೊತ್ತಿರಲ್ಲ. ಇಲ್ಲಿಗೆ ಬಂದ್ಮೇಲೆ ನಮ್ಗೆಲ್ಲ ಗೊತ್ತಾಗಿರುತ್ತೆ. ಅಗತ್ಯ ಅನ್ನೋದಕ್ಕಿಂತ ಸಾಲ್ವ್ ಮಾಡೋದೇ ಇಂಪಾರ್ಟೆಂಟು. ಅಗತ್ಯ ಮುಖ್ಯ ಅಲ್ಲ, ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಷ್ಟೇ. मेरे को खुशी हो रही है कि तो बच्चों लोग को यही हम नहीं सीखे हैं, वो लोग इधर तरफ सीख रहे हैं ना, बच्चों लोग को ये खुशी हो रही है. ನನ್ ಕನ್ಸು ಅಂದ್ರೆ ಇವರೆಲ್ಲ ಒಳ್ಳೆ ಪ್ರಜೆಗಳಾಗ್ಬೇಕು ಮೇನ್ ಫಸ್ಟ್. कॉलेज कंप्लीट करने के बाद मैं भी ऐसे स्कूल जाके सबको समझाऊं, उनको बताऊं कैसे होता है, कि कोई डरे ना. ನನಗೆ ಎಷ್ಟಾಗುತ್ತೆ ಅಷ್ಟರಲ್ಲಿ ನಾನು ಏನೋ ಒಂದು ಸಾಧಿಸ್ತೀನಿ ಅನ್ನೋ ಫೀಲಿಂಗ್ ನನ್ನಲ್ಲಿ ಐತೆ.